ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇದ್ದರೆ ನೆಮ್ಮದಿಯಾಗಿರಬೇಕು. ಎಪಿಸೋಡ್ 8. ಇದು ನೆಮ್ಮದಿ ಸೀರೀಸ್ನ ಕಡೆಯ ಎಪಿಸೋಡ್. ಇಂದಿನ ವಿಷಯ ಸೆಲ್ಫ್ ಟೈಮ್ ಇಸ್ ನಾಟ್ ಸೆಲ್ಫಿಶ್. ಮತ್ತೆ ಒಂದು ಪುಟ್ಟ ಕತೆ, ಎಂಟಿ ಕಪ್. ಟೀಚರು ಕ್ಲಾಸ್ ರೂಮಿಗೆ ಹೋಗ್ತಾರೆ, ಕಪ್ನ ತಗೊಂಡೋಗ್ತಾರೆ. ಆ ಕಪ್ಪನ್ನು ಮಕ್ಳಿಗೆ ತೋರಿಸ್ತಾರೆ, ಅದು ಖಾಲಿ ಕಪ್ಪು. ಸೊ ಅವಾಗ ಹೇಳ್ತಾರೆ, ಈ ಕಪ್ಪು ಖಾಲಿ ಇರೋದ್ರಿಂದ ನಾವು ಇದರಿಂದ ಏನನ್ನು ಕೊಡಲಿಕ್ಕಾಗಲ್ಲ, ಅದೇ ಈ ಕಪ್ಪು ಫಿಲ್ ಆಗಿದ್ದಾಗ ನಾವು ಏನಾದರೂ ಕೊಡಬಹುದು ಅಂತ. ಅಂದರೆ ಕಪ್ಪು ಖಾಲಿ ಇದ್ದರೆ ನಾವೇನು ಮಾಡೋಕ್ಕಾಗತ್ತೆ? ನಾವೇನೂ ಮಾಡಲಿಕ್ಕಾಗಲ್ಲ. ಅದೇ ಆ ಕಪ್ಪಿನಲ್ಲಿ ಪ್ರೀತಿ, ವಿಶ್ವಾಸ, ನಮ್ಮ ಜ್ಞಾನ, ನಮ್ಮ ಸಾಮರ್ಥ್ಯ, ನಮ್ಮ ಸ್ಕಿಲ್ಗಳು ಎಲ್ಲವೂ ಆ ಕಪ್ಪಲ್ಲಿ ತುಂಬಿದರೆ ಅದನ್ನು ನಾವೇನು ಮಾಡ್ಬೋದು? ಬೇರೆಯವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಹಿಟ್ಟಿಂಗ್ ಅರೌಂಡ್ ದ ಬುಷ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ನಮ್ಮ ಜೀವನ ಆಗ್ಬಿಡುತ್ತೆ. ಇದನ್ನೆಲ್ಲ ನೀವು ಆ ಕಪ್ಪನ್ನು ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ನೀವು ಸಮಯವನ್ನು ಕೊಟ್ಕೋಬೇಕು. ನೀವು ಕೊಡುವಂಥ ಸಮಯ ಅದು ನಿಮ್ಮ ಸಾಮರ್ಥ್ಯವನ್ನು ಬಿಂಬಿಸುತ್ತೆ. ಅಂದರೆ ಕಲೀಲಿಕ್ಕೆ ನಿಮಗೋಸ್ಕರ ಸಮಯ ಕೊಟ್ಕೋಬೇಕು, ರಿಲ್ಯಾಕ್ಸ್ ಮಾಡಲಿಕ್ಕೆ ನಿಮಗೋಸ್ಕರ ಸಮಯ ಕೊಟ್ಕೋಬೇಕು, ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ನಿಮಗೋಸ್ಕರ ಸಮಯ ಕೊಟ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಅದು ನಿಮ್ಮ ಶಕ್ತಿ ಮತ್ತು ಯುಕ್ತಿ ಮತ್ತು ಭಕ್ತಿ ಈ ಎಲ್ಲವನ್ನು ಬಿಂಬಿಸುತ್ತೆ ಅಂತ ಹೇಳ್ತೀನಿ. ಹಾಗೆ ಅದೆಲ್ಲ ಮಾಡಬೇಕು ಅಂದರೆ ಸೆಲ್ಫ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬ ವ್ಯಕ್ತಿಗೂ. ಸೊ ಹಾಗಾಗಿ ನಾವು ನಮಗೆ ಯಾವ ರೀತಿಯ ಸಮಯವನ್ನು ಕೊಟ್ಕೊಳ್ತಾ ಇದ್ದೀವಿ ಅಂತ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಅಂದರೆ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇರುವ ವಿಚಾರ ಏನು ಅಂತ ಹೇಳಿದ್ರೆ, ಸೆಲ್ಫ್ ಟೈಮ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕಾಗಿರಬೇಕು. ಅದನ್ನು ನಾವೇ ಮಾಡ್ಕೋಬೇಕು. ನಮಗೆ ಯಾರು ಬಂದು ಸೆಲ್ಫ್ ಟೈಮ್ ಇದು ನಿಂದು ತಗೋ ಅಂತ ಕೊಡೋದಿಲ್ಲ. ಹಾಗಾಗಿ ಸೆಲ್ಫ್ ಟೈಮ್ ಈಸ್ ಸ್ಟ್ರೆಂತ್ ಅಂತ ನಾನು ಮೊದಲೇ ಹೇಳಿದೆ, ಈಗ ಮತ್ತೆ ಹೇಳ್ತೀನಿ. ಸೆಲ್ಫ್ ಟೈಮ್ ಅನ್ನುವಂಥದ್ದು ಯಾವುದೇ ಲಕ್ಸುರಿ ಅಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದುವರೆದು ಮಾತನಾಡೋದಾಯಿತು ಅಂತ ಹೇಳಿದ್ರೆ, ಮೀರಾ ಅವರು ಒಬ್ಬ ವರ್ಕಿಂಗ್ ಮಹಿಳೆ. ಅವರು ತಮ್ಮ ಆಫೀಸ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಮಕ್ಕಳುಗಳನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಹಾಗೆ ತಮ್ಮ ಮನೆಯ ಜವಾಬ್ದಾರಿಗಳನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹಾಗೆ ಅವರ ಜೀವನ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅವರು ಸಮಯನೇ ಕೊಟ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರ ಮೇಲೆ ತುಂಬ ಒತ್ತಡ ಇರುತ್ತೆ. ಸೊ ಆ ಒತ್ತಡ ಒಂದು ದಿನ ಅವ್ರು ಇನ್ನೇನು ಮಾಡುತ್ತೆ ಅಂದರೆ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳೋ ರೀತಿಗೆ ತೊಗೊಂಡೋಗುತ್ತೆ. ಆವಾಗ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗತ್ತೆ. ಅಲ್ಲಿ ಅವರನ್ನು ನೋಡಿದಂಥ ಡಾಕ್ಟರು ಒಂದು ಮಾತು ಹೇಳ್ತಾರೆ, ಯು ಕೆನಾಟ್ ಪೋರ್ ಫ್ರಮ್ ಎನ್ ಎಂಪ್ಟಿ ಕಪ್, ಟೇಕ್ ರೆಸ್ಟ್ ಫಸ್ಟ್ ಅಂತ ಹೇಳ್ತಾರೆ. ಅಂದರೆ ನೀವು ಒಂದು ಖಾಲಿ ಕಪ್ಪಿನಿಂದ ಏನನ್ನು ಬೇರೆಯವ್ರಿಗೆ ಕೊಡಲಿಕ್ಕಾಗಲ್ಲ, ನೀವು ಮೊದಲು ರೆಸ್ಟ್ ಮಾಡಿ ಅಂತ ಮೀರಾ ಅವರಿಗೆ ಡಾಕ್ಟರು ಅಡ್ವೈಸ್ ಮಾಡ್ತಾರೆ. ಆಗ ಡಾಕ್ಟರ್ ಅಡ್ವೈಸನ್ನು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದಂಥ ಮೀರಾ ಅವರು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನಾನು ತಂದುಕೊಳ್ಳೇಬೇಕಂಥೇಳಿ ತಮಗೋಸ್ಕರ ಪ್ರತಿನಿತ್ಯ 30 ನಿಮಿಷವನ್ನು ಎತ್ತಿಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರ ಪ್ರತಿನಿತ್ಯದ ಆರಂಭ ಆಗಿದ್ದು 30 ನಿಮಿಷ ಅವ್ರಿಗೋಸ್ಕರ ಕೊಟ್ಟಂಥ ಸೆಲ್ಫ್ ಟೈಮ್. ಆ ಸೆಲ್ಫ್ ಟೈಮ್ನಲ್ಲಿ ಅವರು ಮೆಡಿಟೇಟ್ ಮಾಡಲಿಕ್ಕೆ ಶುರು ಮಾಡಿದ್ರು, ವಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು, ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದ್ರು. ಹೀಗೆ ಮಾಡ್ಕೊಂಡು ಹೋಗೋದ ಹಂಗೆ ಅವ್ರಿಗೆ ರಿಲ್ಯಾಕ್ಸೇಷನ್ ಆಗೋಕ್ಕೆ ಶುರುವಾಯಿತು. ಅವರ ಒತ್ತಡಗಳು ಕಮ್ಮಿ ಆದವು. ಆ ಒಂದು ಕೊಟ್ಟಂಥ ಬೆಳಗಿನ 30 ನಿಮಿಷ ಅವರ ಪ್ರತಿನಿತ್ಯ ದಿನದ ಉಳಿದ ಸಮಯವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಎನರ್ಜಿಯನ್ನು ಕೊಡ್ತಾಯಿತ್ತು, ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಆರಂಭವಾಯಿತು. ಹಾಗಾಗಿ ಅವ್ರು ಹೇಳಿದ್ರು, ಸೆಲ್ಫ್ ಟೈಮ್ ಈಸ್ ಈಕ್ವಲ್ ಟು ಸ್ಟ್ರೆಂತ್ ಅಂತ. ಅಂದರೆ ನಾವು ಯಾವತ್ತೂ ತಿಳ್ಕೋಬೇಕು, ನಮಗೋಸ್ಕರ ನಾವು ಸಮಯವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಬೇರೆಯವರಿಗೆ ಸಮಯ ಕೊಡಲಿಕ್ಕೆ ನಾವೇ ಇರೋದಿಲ್ಲ. ಅಂದರೆ ಯಾವುದೇ ಒಂದು ವಿಚಾರ ಇರ್ಬೋದು, ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ನಂಬಿಕೆ ಇರ್ಬೋದು, ಹಾಗೆ ಸ್ಕಿಲ್ಸ್ ಇರ್ಬೋದು, ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರೂ ಫಸ್ಟ್ ಪ್ರಯಾರಿಟಿ
ನೀವು ನಿಮಗೆ ಅದನ್ನು ಕೊಡಬೇಕು. ಆವಾಗ ಮಾತ್ರ ನೀವು ಅದನ್ನು ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯ. ಉದಾಹರಣೆಗೆ ಪ್ರೀತಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರಿಗೆ ನೀವು ಹೇಗೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಸಿ. ಸೆಲ್ಫ್ ಟೈಮ್ ಈಸ್ ಅ ಸ್ಟ್ರೆಂತ್. ಸೆಲ್ಫ್ ಟೈಮನ್ನು ನಾನು ನೆಮ್ಮದಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಅವರ ಜೀವನ ಪೀಸ್ಫುಲ್ ಆಗಿರಬೇಕು. ಅವರ ಜೀವನ ಪೀಸ್ಫುಲ್ ಆಗಿತ್ತು, ನೆಮ್ಮದಿಯಾಗಿತ್ತು ಅಂತ ಹೇಳಿದ್ರೆ ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಅವರ ಜೀವನವೂ ಸಹ ಪೀಸ್ಫುಲ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪೀಸ್ಫುಲ್ನೆಸ್ನ ಕೊಡುತ್ತೆ ಅಂತ ಹೇಳ್ತೀನಿ. ಅಂದರೆ ನಮ್ಮ ಸೀರೀಸಿನ ಉದ್ದೇಶವೇ ಅದು, ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು, ಹೌದಲ್ವಾ? ಹಾಗಿದ್ರೆ ನಾವು ನಮ್ಮ ಪ್ರತಿನಿತ್ಯದಲ್ಲಿ ಏನನ್ನು ಅಳವಡಿಸ್ಕೊಂಡ್ರೆ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಂದು ರಿಯಲ್ ಪ್ರಾಕ್ಟೀಸ್ನ ಶುರು ಮಾಡಿ. ಅಂದರೆ 21 ಡೇಸ್ ಚಾಲೆಂಜ್ ಅಂತಲೇ ಅಂದ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ 30 ಮಿನಿಟ್ಸ್ ರೂಲ್ ಅಂತ ಹೇಳ್ತೀನಿ. ಈ 30 ಮಿನಿಟ್ಸ್ ರೂಲ್ ಅಂದರೆ ಏನು ಅಂತ ಹೇಳಿದ್ರೆ, 30 ನಿಮಿಷ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೋಸ್ಕರ ಕೊಡುವಂಥದ್ದು. ಆ 30 ನಿಮಿಷದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮೆಡಿಟೇಷನ್ ಮಾಡಿ, ಅಥವಾ ಯೋಗ ಮಾಡಿ, ಅಥವಾ ಪುಸ್ತಕವನ್ನು ಓದಿ, ಅಥವಾ ನೇಚರಲ್ಲಿ ವಾಕ್ ಹೋಗಿ, ಆಯಿತಾ? ಅಥವಾ ಸಂಗೀತವನ್ನು ಕೇಳಿ, ಅಥವಾ ಸ್ಪಿರಿಚುವಲ್ ಬುಕ್ಸ್ಗಳನ್ನು ಓದಿ, ಕಥೆಗಳನ್ನು ಕೇಳಿ. ಈ ರೀತಿ ನಿಮಗೋಸ್ಕರ 30 ನಿಮಿಷ ಸಮಯವನ್ನು ಕೊಡ್ತಾ ಹೋಗಿ. ಈ ರೀತಿ ನೀವು ಕೊಟ್ಟಂಥ ಪುಟ್ಟ ಪುಟ್ಟ ಸಮಯ, ಮೀ ಟೈಮ್, ನಿಮ್ಗೇನು ಕೊಡುತ್ತೆ ಅಂತ ಹೇಳಿದ್ರೆ ಕ್ಲಾರಿಟಿನ ಕೊಡುತ್ತೆ, ತಾಳ್ಮೆಯನ್ನು ಕಲಿಸುತ್ತೆ, ಹಾಗೆ ಎಲ್ಲವನ್ನ ಸಂಭಾಳಿಸೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಸೆಲ್ಫ್ ಟೈಮ್ ಈಸ್ ನಾಟ್ ಎ ಲಕ್ಸುರಿ, ಇಟ್ ಈಸ್ ಅ ನೆಸೆಸಿಟಿ. ಯಾವ ವ್ಯಕ್ತಿ ತನಗೋಸ್ಕರ ಒಂದು ಸೆಲ್ಫ್ ಟೈಮ್ನ ಕೊಟ್ಕೊಳ್ತಾನಲ್ಲ, ಅವನನ್ನು ನಾವು ಪ್ರಬುದ್ಧ ಅಂತ ಹೇಳ್ಬೋದು. ಯಾಕೆ ಪ್ರಬುದ್ಧ ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಹೇಗೆ ನೋಡ್ತೀವಿ ಅಂದರೆ, ಯಾವ ವ್ಯಕ್ತಿ ತುಂಬಾ ಬ್ಯುಸಿಯಾಗಿರ್ತಾನೆ ಆ ವ್ಯಕ್ತಿ ಸಕ್ಸಸ್ಫುಲ್ ಅಂತ ನಾವು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ, ಅಥವಾ ನಾವು ನೋಡಿದಾಗ ನಾವು ಹಂಗೆ ಅಂದ್ಕೊಳ್ತೀವಿ, ಹೌದಲ್ವಾ? ಖಂಡಿತವಾಗ್ಲೂ ಅದಲ್ಲ. ಯಾವ ವ್ಯಕ್ತಿ ತನಗೋಸ್ಕರ ಸಮಯವನ್ನು ಕೊಡ್ತಿದ್ದಾನಲ್ಲ, ಅದು ರಿಯಲ್ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಒಂದು ದೊಡ್ಡ ಮನೆಯನ್ನು ಕಟ್ಟಿರ್ತೀರ, ಆ ಮನೆಯಲ್ಲಿ ನಿಮಗೆ ಮಲಗೋದಕ್ಕೆ ಎಷ್ಟು ಜಾಗ ಬೇಕು? 6x3 ಬೇಕಷ್ಟೆ, ಹೌದಲ್ವಾ? ಸೊ ಅಷ್ಟು ಜಾಗದಲ್ಲಿ ನಿಮ್ಗೆ ಅದನ್ನ ಬಾಕಿ ಎಲ್ಲ ಏನು ಮಾಡ್ತೀರಾ? ಅದು ನೆಮ್ಮದಿ ಕೊಡುತ್ತಾ? ಖಂಡಿತವಾಗ್ಲೂ ಕೊಡಲ್ಲ. ನಿಮಗೆ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬೆಡ್ ತೊಗೊಬಂದು ಹಾಕಿ, ಏನು ತೊಗೊಬಂದು ಹಾಕೋದು, ನಿದ್ದೆನೇ ಕೊಡಲಿಲ್ಲ ಅಂದರೆ ನೆಮ್ಮದಿ ಎಲ್ಲಿಂದ ಬರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಸೆಲ್ಫ್ ಟೈಮ್ ಅನ್ನೋದು ತುಂಬಾ ಮುಖ್ಯ. ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಿಮ್ಮ ಸುತ್ತಮುತ್ತ ಏನೇ ಲಕ್ಸುರಿ ಇರ್ಬೋದು, ನೀವು ಎಷ್ಟೇ ಸಂಪಾದನೆ ಮಾಡಿರ್ಬೋದು, ಏನೇ ಸಕ್ಸಸ್ಫುಲ್ ಆಗಿರ್ಬೋದು, ನಿಮಗೆ ನೆಮ್ಮದಿಯಾಗಿ ನಿದ್ದೆ ಬರಲಿಲ್ಲ ಅಂದರೆ ನಿಮ್ಮ ನೆಮ್ಮದಿ ಹಾಳಾಗಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಸೆಲ್ಫ್ ಟೈಮ್ ಅಂತ ಯಾರು ಕೊಟ್ಕೋತಾರೆ ತಮಗೋಸ್ಕರ, ಅದು ರಿಯಲ್ ಅಚೀವ್ಮೆಂಟ್ ಇನ್ ದಿಸ್ ಪ್ರೆಸೆಂಟ್ ಸಿನಾರಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಕೊಟ್ಟಂಥ ಸೆಲ್ಫ್ ಟೈಮು ನಿಮ್ಮ ನೆಮ್ಮದಿಯನ್ನು ಬಿಂಬಿಸುತ್ತೆ, ಹಾಗೆ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ನಾವು ಕೊಡುವಂಥ 30 ಮಿನಿಟ್ಸ್ ಟೈಮು ಯಾವ ರೀತಿ ಇರಬೇಕು ಗೊತ್ತಾ? ಯಾವುದೋ ಫೋನ್ ಸ್ಕ್ರಾಲ್ ಮಾಡೋಂಥದ್ದು ಇರ್ಬೋದು, ಫೋನ್ ಅಟೆಂಡ್ ಮಾಡೋದಿರೋಂಥದ್ದು, ಇನ್ನೊಂದೇನೋ ಅಲ್ಲ. ಆ 30 ಮಿನಿಟ್ಸ್ ನಿಮಗೋಸ್ಕರನೇ ಕೊಟ್ಕೋಬೇಕು. ಅಂದರೆ ನಿಮಗೋಸ್ಕರ, ನಿಮ್ಮ ಜೊತೆಯಲ್ಲಿ ನೀವಿರಬೇಕು. ಅಂದರೆ ನಾನು ಆಗಲೇ ಹೇಳ್ದಂಗೆ 30 ಮಿನಿಟ್ಸ್ ರೂಲ್ನ ಫಾಲೋ ಮಾಡಬೇಕು. ನಿಮಗೆ ಬರುವಂಥ ಒಳ್ಳೆಯ ವಿಚಾರಗಳನ್ನು ಬರೆದಿಡುವಂಥದ್ದು, ನಿಮಗೆ ಬರುವ ಒಳ್ಳೆಯ ಆಲೋಚನೆಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಸ್ಪಿರಿಚುವಲ್ ಕಥೆಗಳನ್ನು ಕೇಳುವಂಥದ್ದು, ಇದನ್ನೆಲ್ಲ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗತ್ತೆ. ಆ ಬದಲಾವಣೆ ಯಾವ ರೀತಿ ಇರುತ್ತೆ ಅಂದರೆ, ಅದು ನಿಮ್ಮನ್ನು ನೆಮ್ಮದಿಯ ಕಡೆಗೆ ಕರ್ಕೊಂಡೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಸೆಲ್ಫ್ ಟೈಮನ್ನು ಪ್ರತಿಯೊಬ್ಬರೂ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಬಿಕಾಸ್
ಎಲ್ಲೋ ಒಂದು ಕಡೆ ಈ ತಾಂತ್ರಿಕ ಯುಗದಲ್ಲಿ, ಕ್ಯಾಲ್ಕುಲೇಷನ್ ಯುಗದಲ್ಲಿ ನಾವು ರೇಸ್ನ ಓಡ್ತಾ ನಮ್ಮನ್ನು ನಾವು ಮರಿತಾ ಇದ್ದೀವಿ. ನಮಗೆ ಪ್ರಯಾರಿಟಿಗಳನ್ನು ನಾವು ಕೊಟ್ಕೊಳ್ತಾ ಇಲ್ಲ. ಬೇರೆಯವರು ನಮ್ಮ ಪ್ರಯಾರಿಟಿ ಆಗಿರ್ತಾರೆ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮತನ ನಮಗೆ ಪ್ರಯಾರಿಟಿ ಆಗಿರೋದಿಲ್ಲ. ಅದು ಇವತ್ತಿನ ವಾಸ್ತವ ಅಲ್ವಾ? ಸೊ ಆ ವಾಸ್ತವತೆಯಿಂದ ಹೊರಗೆ ಬಂದು ನಮಗೆ ನಾವು ಸೆಲ್ಫ್ ಟೈಮ್ನ ಕೊಟ್ಕೊಳ್ಳೋಣ ಅಂಥೇಳಿ ಒಂದು ಓತ್ನ ತಗೊಳ್ಳಿ, ಒಂದು ಪ್ರಾಮಿಸನ್ನು ಮಾಡಿ. ಯಾಕೆ ಅಂತೇಳಿದ್ರೆ ಸೆಲ್ಫ್ ಟೈಮ್ ಈಸ್ ನಾಟ್ ಲಕ್ಸುರಿ, ಇಟ್ ಈಸ್ ಅ ನೆಸೆಸಿಟಿ. ನಿಮ್ಮ ಅವಶ್ಯಕತೆ ಸೆಲ್ಫ್ ಟೈಮ್ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ. ಹಾಗಾಗಿ ಈ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಂದಿದರೆ ಅದು ನನಗೆ ಸ್ಫೂರ್ತಿಯಾಗಿರುತ್ತೆ. ಇಲ್ಲಿ ತನಕ ನಾನು ನೆಮ್ಮದಿಯ ಸೀರೀಸ್ ಅಂದರೆ ಇದ್ದರೆ ನೆಮ್ಮದಿಯಾಗಿರಬೇಕು, ಇಲ್ಲಿ ತನಕ 8 ಎಪಿಸೋಡ್ಗಳನ್ನು ಮಾಡಿದ್ದೀವಿ ನೆಮ್ಮದಿ ಸೀರೀಸ್ ಮೇಲೆ. ನೀವು ಯಾರಾದರೂ ಬೇರೆ ಎಪಿಸೋಡ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಆ ಪ್ಲೇಲಿಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಅಲ್ಲಿ ಅದನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ವಿಚಾರಧಾರೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಚಾರಗಳು ನಿಮಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ನಮಗೆ ಬೇರೆ ಬೇರೆ ವಿಚಾರಗಳ ಧಾರೆಗಳ ಬಗ್ಗೆ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಬೇರೆ ಯಾವುದಾದ್ರು ವಿಚಾರದ ಬಗ್ಗೆ ಕಂಟೆಂಟ್ ಮಾಡಿ ಅಂತ ಇದ್ರೂ ಸಹ ಅದನ್ನು ಕಾಮೆಂಟ್ಗಳ ಮೂಲಕ ಅಥವಾ ಇಮೇಲ್ಗಳ ಮೂಲಕ ನಮಗೆ ತಿಳಿಸಿದರೆ ಅದರ ಮೇಲೆ ನಾನು ಮತ್ತೆ ಕಂಟೆಂಟನ್ನು ಮಾಡಲಿಕ್ಕೆ ಇಚ್ಛಿಸ್ತೀನಿ. ಹಾಗಾಗಿ ಇಲ್ಲಿ ತನಕ ಯಾರೆಲ್ಲ ಇದ್ದರೆ ನೆಮ್ಮದಿಯಾಗಿರಬೇಕು ಈ ನಮ್ಮ ಎಪಿಸೋಡ್ಗಳನ್ನು ನೋಡಿದ್ದೀರಾ, ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ, ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ವಿಚಾರಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆದರೂ ನಿಮ್ಗೆ ಅನಿಸಿದ್ದನ್ನೇ ನೀವೆಲ್ಲರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ನಿಮ್ಗೆ ಅನ್ನಿಸ್ದಂಗೆ ನೀವು ಮಾಡ್ತಾಯಿರಿ. ಆದರೆ ನನ್ನ ನೆಮ್ಮದಿಯ ಸೀರೀಸ್ನ ಪರ್ಪಸ್ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಂಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ತನಕ ಬಂದಂಥ 8 ಎಪಿಸೋಡ್ಗಳಲ್ಲೂ ವಿಭಿನ್ನ ವಿಚಾರಗಳ ಧಾರೆಗಳನ್ನು ನಾನು ಶೇರ್ ಮಾಡಿದ್ದೀನಿ. ಆ ವಿಚಾರಗಳು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನೀವೊಬ್ಬರೇ ಇಟ್ಕೋಬೇಡಿ, ಬೇರೆಯವರಿಗೂ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ ಅನಿಸಿದ್ದನ್ನು ನೀವು ಮಾಡ್ತಾಯಿರಿ. ಮತ್ತೆ ಬೇರೆ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ತೆ.